ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲ ಹೀಗಂತ ಸಂಸದ ಅನಂತಕುಮಾರ್ ಹೆಗಡೆ ಅವರು ಹೇಳಿಕೆಯನ್ನ ಕೊಟ್ಟರು. ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿರುಗೇಟನ್ನ ಕೊಟ್ಟಿದ್ದಾರೆ. ನಿಮಗೆ ಯಾರು ಹೇಳಿದ್ದು? ಯಾರಾದರೂ ನಮಗೆ ಸಂಬಳ ಕೊಟ್ಟಿಲ್ಲ ಅಂತ ಬಂದು ನಿಮ್ಮ ಹತ್ರ ಹೇಳ್ಕೊಂಡಿದ್ದಾರಾ ಅಂತ ಪ್ರಶ್ನಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಸರ್ಕಾರದ ಬಳಿ ದುಡ್ಡಿಲ್ಲ ಹೀಗಂತ ಸಂಸದ ಅನಂತಕುಮಾರ್ ಹೆಗಡೆ ಅವರು ಹೇಳಿಕೆಯನ್ನ ಕೊಟ್ಟರು. ಇದಕ್ಕೆ ಸಿಎಂ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಯಾರಾದ್ರೂ ನಿಮ್ಮ ಬಳಿ ಬಂದು ನಮಗೆ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದ್ದಾರಾ? ಇದ್ರೆ ಅಂತಹ ಉದಾಹರಣೆ ಕೊಡಿ. ಲೋಕಸಭಾ ಸದಸ್ಯರಾಗಲು ನೀವು ಲಾಯಕ್ಕಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಸಂಸದ ಹೆಗಡೆಗೆ ಕಾಮಾಲೆ ರೋಗ ಕಾಣೋದೆಲ್ಲ ಹಳದಿ ಅನ್ನೋ ರೀತಿಯಲ್ಲಿ ಅವರು ಎಲ್ಲಾ ವಿಚಾರಗಳಲ್ಲೂ ಕೂಡ ಬರೀ ನೆಗೆಟಿವ್ ಅನ್ನೇ ಹುಡುಕ್ತಾರೆ. ಮುಸ್ಲಿಂ ವಿರೋಧಿಗಳು ನನ್ನ ಸಿದ್ದರಾಮುಲ್ಲಾ ಖಾನ್ ಅಂತ ಕರೀತಾರೆ ಅಂತ ಅರಸೀಕೆರೆಯ ಬಾಣವಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಂಸದರ ಹೇಳಿಕೆ ಮತ್ತು ಅವರ ಹೆಸರಿನ ಬಗ್ಗೆ ಎಲ್ಲರೂ ಕೂಡ ಟೀಕೆ ಮಾಡೋ ವಿಚಾರ ಇದೆಲ್ಲದರ ಬಗ್ಗೆ ಪ್ರಸ್ತಾಪವನ್ನ ಮಾಡಿ ಟಾಂಗ್ ಕೊಟ್ಟಿದ್ದಾರೆ. ಸಂಬಳ ಇಲ್ಲ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೆ ಸರ್ಕಾರದ ಬಳಿ ದುಡ್ಡಿಲ್ಲ. ಆ ರೀತಿಯ ಪರಿಸ್ಥಿತಿ, ಸಾಲ ಮಾಡಿ ಎಲ್ಲವನ್ನೂ ಕೂಡ ಈಗ ಭರಿಸಬೇಕಾಗಿರುವಂತಹ ದುಸ್ಥಿತಿ ಸರ್ಕಾರಕ್ಕೆ ಒದಗಿ ಬಂದಿದೆ. ಮಾತೆತ್ತಿದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಗೂಬೆ ಕೂರಿಸ್ತಾರೆ. ಇದು ಗ್ಯಾರಂಟಿಯ ಪರಿಣಾಮದಿಂದಾಗಿ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಅಂತೆಲ್ಲ ಅನಂತಕುಮಾರ್ ಹೆಗಡೆ ಮಾತನಾಡಿದ್ರು. ಈಗ ಅದಕ್ಕೆ ಮುಖ್ಯಮಂತ್ರಿಗಳು ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾರಾದರೂ ಈ ಸರ್ಕಾರದಲ್ಲಿ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದ್ದಾರಾ? ನಂಬರ್ 1. ನಂಬರ್ 2, ಅನಂತಕುಮಾರ್ ಹೆಗಡೆ ಈ ಸಂವಿಧಾನನೇ ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಅಂತ ಬಂದವರು. ಅವರು ಲೋಕಸಭಾ ಸದಸ್ಯರಾಗಕ್ಕೆ ಲಾಯಕ? ಹೇಳಿ ನೋಡೋಣ. ಅಂಥವ್ರು ಇಂಥ ಹೇಳಿಕೆ ಕೊಟ್ಟರೆ ಇದಕ್ಕೆ ಯಾವ ಕಿಮ್ಮತ್ತು ಇರ್ತದೆ? ಹೇಳಪ್ಪ. ಮಿನಿಸ್ಟರ್ ಆಗಿದ್ದಾಗ ಹೇಳಿದ್ದದು ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ. ಅಬ್ರಹಾಂ ಲಿಂಕನ್ ಏನು ಹೇಳಿದ್ರು ಗೊತ್ತಾ ನಿಮಗೆ? ಸಂಸತ್ತು ಮತ್ತು ನ್ಯಾಯಾಲಯಗಳು ಜನರೇ ಮಾಲೀಕರು. ಅವಕ್ಕೆ ಜನರು ಸಂವಿಧಾನ ಕಿತ್ತೊಗಿರಿ ಅಂತ ಹೇಳೋದಲ್ಲ. ಜನರು ಹೇಳಬೇಕಾಗಿರೋದು ಯಾರು ಸಂವಿಧಾನವನ್ನು ತಿರುಚ್ತಾರೆ ಅವ್ರನ್ನೇ ಕಿತ್ತೆಸಿರಿ ಅಂತ ಹೇಳಿರೋದು. ಯಾರು ಹೇಳಿರೋದು ಇದನ್ನ? ಅಬ್ರಹಾಂ ಲಿಂಕನ್. ಏನಾಗಿದ್ರು ಇವರು? ಅಮೆರಿಕದ ಅಧ್ಯಕ್ಷರಾಗಿದ್ದಂಥವ್ರು. ಅವ್ರು ಹೇಳಿರ್ತಕ್ಕಂಥ ಗೊತ್ತಾಯ್ತಾ? ಅವ್ರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲದಿದ್ದವರು ಲೋಕಸಭಾ ಸದಸ್ಯರಾಗಲಿಕ್ಕೆ ಲಾಯಕ? ಅವ್ರಿಗೆ ಈ ಕಾಮಾಲೆ ರೋಗ ಇರ್ತದಲ್ಲ, ಅವ್ರಿಗೆ ಎಲ್ಲ ಹಳದಿಯಾಗಿ ಕಾಣ್ತೇವೆ. ಅಂತವ್ರಿಗೆ ಏನು ಮಾಡೋಕ್ಕಾಗ? ಕಾಮಾಲೆ ರೋಗ ಅವ್ರಿಗೆ. ಅವರು ಮಾತು ಹೇಳೋದು ಸಬ್ಕ ಸಾಥ್ ಸಬ್ಕ ವಿಕಾಸ್ ಅಂತ ಮುಸಲ್ಮಾನರನ್ನ ವಿರೋಧ ಮಾಡೋದು. ಈಗ ನನಗೆ ಯಾಕೆ ಸಿದ್ದರಾಮುಲ್ಲಾ ಖಾನ್ ಅಂತ ಕರೀತಾರೆ? ಯಾಕ್ರಿ ಹೇಳ್ತಾರೆ? ಅವರು ಅಲ್ಪಸಂಖ್ಯಾತ ಧರ್ಮಕ್ಕೆ ವಿರುದ್ಧವಾಗಿರೋವು, ಅದಕ್ಕೆ ಹಂಗೆ ಕರೀತವೆ ಅಷ್ಟೇ. ನಾನು ಹುಟ್ಟಿಲ್ಲ, ರಾಜಕಾರಣಿಯಾಗಿ ಸಾಯುವುದಿಲ್ಲ. ಮಧ್ಯದಲ್ಲಿ ಒಂದು 2 ದಿವಸ ಭಗವಂತ ಅವಕಾಶ ಕೊಟ್ಟಿರ್ತಾನೆ, ಕೆಲಸ ಮಾಡ್ತೀವಿ. ಅದಕ್ಕೋಸ್ಕರ ನಾನು ಹೇಳಿದ್ದೆ. ಹೌದು, ಕಳೆದ ಚುನಾವಣೆ ನಂತರದಲ್ಲಿ, ಕಳೆದ ಚುನಾವಣೆಗೆ ನಾನು ಹೇಳಿದ್ದೆ. ಇದಕ್ಕೂ 2 ಚುನಾವಣೆ ಮುಂಚೆನೆ ಹೇಳಿದ್ದೆ, ಬ್ಯಾಡ್ರಿ ನಮ್ಗೆ ರಾಜಕಾರಣ ಬಿಟ್ಬಿಡ್ರಿ ನಮ್ಮನ್ನ ಅಂತ. ಆದ್ರೆ ಸಂಘಟನೆಯವರು ಬಿಲ್ವಲ್ರು. ಮತ್ತೆ ಹೊಳ್ಳಿ ಚುನಾವಣೆ ನಿಲ್ಲಿಸ್ತಿದ್ರು. ಕಳೆದ ಬಾರಿ ಗಟ್ಟಿಯಾಗಿ ಹೇಳ್ತಾನೆ, ನೋಡ್ರಿ ಬ್ಯಾಡ್ರಿ ಚುನಾವಣೆ ಇನ್ ಮತ್ತೆ ಹೋಗಂಗಿಲ್ಲ. ಮಂದಿ ಕೂಡ ನಾ ಏನಾದ್ರೂ ಹೋದ್ರೆ ಮತ್ತೆ ನಿಮ್ಗೆ ಬೇರೆ ಕ್ಯಾಂಡಿಡೇಟ್ ಸಿಗಂಗಿಲ್ಲ. ಇಲ್ಲಿ ನಮ್ಮ ಸಿದ್ದರಾಮುಲ್ಲಾ ಖಾನ್ ಇಲ್ಲ. ಈ ಗ್ಯಾರಂಟಿ ಕೊಟ್ಟಗುಟ್ಟಿಗೆ ಇವತ್ತು ನಮ್ಮ ಸರ್ಕಾರಿ ನೌಕರಿಗೆ ಕೊಡ್ಲಿಕ್ಕೆ ಪಗಾರ ಇಲ್ಲ. ನಿಮ್ಗೆ ಯಾರಾದ್ರೂ ನಿಮ್ ಸಂಬಂಧಿಕರು ಇವ್ರು ಇದ್ರೆ ಕೇಳ್ರಿ. ನೌಕರಿಗೆ ಕೊಡ್ಲಿಕ್ಕೆ ಇವತ್ತು ಪಗಾರ ಇಲ್ಲ, ಅಭಿವೃದ್ಧಿ ಕೊಡ್ಲಿಕ್ಕೆ ಪಗಾರ ಇಲ್ಲ. MLA ಗಳಿಗೆ ನಾವು ದುಡ್ಡು ಕೊಡುದಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅಂತಾರೆ. ಹಿಂದುಳಿದವರಿಗೆ ಮತ್ತು SC ST ಗಳಿಗೆ ಕೊಟ್ಟಿರೋ 11,000 ಕೋಟಿ ರೂಪಾಯಿ ಅನುದಾನ ನಾಪತ್ತೆ ಆಗುತ್ತಿದೆ. ಮೋದಿಯವರು ಅದನ್ನು ಮಾಡಿಲ್ಲ.
ಹಿಂದುಳಿದವರಿಗೋಸ್ಕರ SC/ST ಗಳಿಗೆ ಇಟ್ಟಿರೋ 11,000 ಕೋಟಿ ರೂಪಾಯಿ ಇದ್ದಕ್ಕಿದ್ದಂತೆ ನಾಪತ್ತೆ ಆಗಿದೆ ಕರ್ನಾಟಕದಲ್ಲಿ. ಇವತ್ತು ಗಲಾಟೆ ನಡೆದಿದೆ. ರಾಜ್ಯ ಸರ್ಕಾರ ದಿವಾಳಿ ಆಗ್ತಾ ಇದೆ. ಈ ತರ ಗ್ಯಾರಂಟಿ ಮೋದಿ ಕೊಟ್ಟಿಲ್ಲ. ಮೋದಿ ಗ್ಯಾರಂಟಿಗೂ ಸಿದ್ದರಾಮುಲ್ಲಾ ಖಾನ್ ಗ್ಯಾರಂಟಿಗೂ ವ್ಯತ್ಯಾಸ ಇದೆ. ಇವರು ರಾಜ್ಯವನ್ನ ಲೂಟಿ ಹೊಡೆದು ರಾಜ್ಯವನ್ನ ದಿವಾಳಿ ಮಾಡಿ ಓಟ್ ತಗೋಬೇಕು ಅಂತ. ಅಲ್ರಿ ಅಪ್ಪ, ಇಷ್ಟು ಹೆಸರು ಸರ್ಕಾರ ನಾವು ಯಾವತ್ತೂ ನೋಡಿದಿರಕ್ಕಿಲ್ಲ. ಕಾಂಗ್ರೆಸ್ನವರು ತುಂಬಾ ಮಂದಿ ಮುಖ್ಯಮಂತ್ರಿಗಳನ್ನು ನೋಡಿದೀವಿ, ಜನತಾದಳ ಸರ್ಕಾರ ನೋಡಿದೀವಿ. ಇಷ್ಟು ದರಿದ್ರ ಸರ್ಕಾರವನ್ನು ನಾವು ನೋಡಿಲ್ಲ. ನಮಗೆ ಟ್ಯಾಕ್ಸ್ ಕೊಟ್ಟಿಲ್ಲ, ನಾವು ಟ್ಯಾಕ್ಸ್ ಹಣದ ಬಾಕಿ ಕೊಟ್ಟಿಲ್ಲ ಅಂತಾರೆ. ಅಲ್ರಿ, ತಮಿಳುನಾಡವ್ರಿಗೆ ಇಲ್ದೇ ಇರೋ ವೇದನೆ, ಆಂಧ್ರದವ್ರಿಗೆ ಇಲ್ದೇ ಇರೋ ವೇದನೆ, ಕೇರಳದವರಿಗೂ ಇಲ್ದೇ ಇರೋ ವೇದನೆ, ಇವ್ರಿಗೆ ಯಾಕೆ? ಅವ್ರು ಕೇಳ್ಬೇಕಿತ್ತಲ್ಲ. ಅನ್ಯಾಯ ಮಾಡಿದ್ರೆ ನೀವು ಬಿಜೆಪಿ ಅವರಲ್ಲ ಅಂತ ಮೋದಿ ಅವರು ಅವರಿಗೂ ಕೂಡ ನಿಮಗೆ ಅಭಿವೃದ್ಧಿಗೆ ಹಣ ಕೊಡುದಿಲ್ಲ ಅಂತ ಕಳಿಸ್ಬೇಕಿತ್ತಲ್ಲ. ಅವ್ರಿಗೆ ಕೊಟ್ಟಿಲ್ಲ ಯಾಕೆ?